ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೇನೆ. ಅಂದರೆ ಫುಲ್ ಕ್ಲೋಸ್, ಬ್ಯಾಕ್ ಸ್ವಲ್ಪ ಪ್ಯಾಟರ್ನ್ ಇರುತ್ತೆ. ಈ ತರ ಪ್ಯಾಟರ್ನ್ ಬರುತ್ತೆ ನೋಡಿ. ಇದು ಸಣ್ಣ ಸೈಜ್ ಆಗಿದೆ ನೋಡಿ. ಈಗ ಮೊದಲಿಗೆ ಶೋಲ್ಡರ್ ಲೈನ್ ಎಳೆದುಕೊಂಡು ಶೋಲ್ಡರ್ನ ಅರ್ಧ ಭಾಗ 7.25ಗೆ ಒಂದು ಲೈನ್ ಎಳೆದುಕೊಳ್ಬೇಕು, ಮಾರ್ಕ್ ಮಾಡಿಕೊಳ್ಬೇಕು. ನಂತರ 1 ಇಂಚು ಡೌನ್ ತೆಗೆದುಕೊಳ್ಬೇಕು. ನೆಕ್ ವಿಡ್ತ್ 2.50. ಹಾಗೆಯೇ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನ್ ಅನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನೆಕ್ 1 ಇಂಚ್ ಅಂದರೆ ಶೋಲ್ಡರ್ 1/2 ಇಂಚ್ ಮೈನಸ್ ಮಾಡ್ಕೊಳ್ಬೇಕು. ನೆಕ್ 4 ಇಂಚ್ ಅಂದರೆ ಫುಲ್ ಪ್ಯಾಕ್ ಇರೋದ್ರಿಂದ 4 ಇಂಚ್ ಸಾಕಾಗ್ತದೆ. ಇದಕ್ಕಿಂತ ಕಡಿಮೆ ತೆಗೆದುಕೊಳ್ಬಾರ್ದು. 4 ಇಂಚ್ ಫುಲ್ ಪ್ಯಾಕ್. ಬ್ಯಾಕಲ್ಲಿ 2 ಇಂಚ್ ತೆಗೆದುಕೊಳ್ಬೇಕು, 2 ಅಥವಾ 3 ಇಂಚ್. ಈಗ ಡಾಟ್ ಪಾಯಿಂಟ್ 9 ಇಂಚ್, ಹಾಗೆಯೇ ಲೆಂತ್ 13.5 ಇಂಚ್. ನಾನು ಯಾವಾಗಲೂ ಫ್ರಂಟಿಂದ ಲೆಂತ್ ತೆಗೆದುಕೊಳ್ಳೋದು. ಈಗ ಮೊದಲಿಗೆ ನಾವು ಡಾಟ್ ಪಾಯಿಂಟಿಗೆ ಒಂದು ಲೈನ್ ಎಳೆದುಕೊಳ್ಬೇಕು. ನೆಕ್ಸ್ಟ್ ಆರ್ಮೋಲ್ ಲೆಂತ್ ಎಷ್ಟು ಅಂತ ನೋಡುವ. ಆರ್ಮೋಲ್ ಲೆಂತ್ ನೀವು ಎಷ್ಟು ಕೂಡ ತೆಗೆದುಕೊಳ್ಬೋದು. ನಾನಿಲ್ಲಿ 6.5 ಇಂಚ್ ಆರ್ಮೋಲ್ ಲೆಂತ್ ತೆಗೆದುಕೊಳ್ತೇನೆ. ನಾವು ಆರ್ಮೋಲ್ ಲೆಂತ್ ಯಾವ ಇದರಲ್ಲಿ ತೆಗೆದುಕೊಳ್ಳೋದಂದರೆ ಆರ್ಮೋಲ್ ಎಷ್ಟಿದೆಯೋ ಅದಕ್ಕೆ ಸರಿಯಾಗಿ ಬರಬೇಕು. ಇಲ್ಲಿ ನಾನು ಚೆಸ್ಟ್ 31 ಆಗಿರೋದ್ರಿಂದ 7.75 ತೆಗೆದುಕೊಂಡಿದ್ದೇನೆ. ಈಗ ಆರ್ಮೋಲ್ನ ಹತ್ತಿರ ಪುನಃ 1/2 ಇಂಚ್ ಕಡಿಮೆ ಮಾಡಿಕೊಂಡು ಈಗ ಪ್ರಿನ್ಸಸ್ ಕಟ್ಟಿಗೆ ಶೇಪಿಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ತೆಗೆದುಕೊಳ್ಬೇಕು. ಇಲ್ಲಿಂದ ಶೋಲ್ಡರ್ ಹತ್ತಿರ ಈಗ ಡಾಟ್ ವಿಡ್ತ್ 3/4, ಇದಕ್ಕಿಂತ ಕಡಿಮೆ ತೆಗೆದುಕೊಳ್ಬಾರ್ದು. 30, 31, 32, 33ವರೆಗೆ 34ವರೆಗೆ ಕೂಡ 3/4 ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಈಗ ಪ್ರಿನ್ಸಸ್ ಶೇಪ್ ಅನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಬೆಂಡ್ ಸ್ಕೇಲ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು ಅಥವಾ ಕೈಯಲ್ಲೇ ಶೇಪ್ ಕೂಡ ಕೊಡ್ಬೋದು. ನಿಮಗೆ ಕೈಯಲ್ಲಿ ಶೇಪ್ ಕೊಡ್ಲಿಕ್ಕೆ ಆಗದಿದ್ರೆ ಈ ತರ ಸ್ಕೇಲ್ ಯೂಸ್ ಮಾಡ್ಕೋಬಹುದು. ಈಗ ಒಂದು 2 ಪಾಯಿಂಟ್ನಷ್ಟು ಡೌನ್ ತೆಗೆದುಕೊಳ್ಬೇಕು. ಇದು ಯಾಕೆಂದ್ರೆ ಪ್ರಿನ್ಸಸ್ ಕಟ್ನ 2 ಪಾರ್ಟನ್ನು ಒಟ್ಟಿಗೆ ಜಾಯಿಂಟ್ ಮಾಡುವಾಗ ಇಲ್ಲಿ ನಡುವಲ್ಲಿ ಸ್ವಲ್ಪ ಕೂಡ ಮೇಲೆ ಕೆಳಗೆ ಸ್ಟ್ರೈಟ್ ಬರಬೇಕಾದ್ರೆ ಈ ತರ ನಾವು 2 ಪಾಯಿಂಟ್ನಷ್ಟು ತೆಗೆದುಕೊಳ್ಬೇಕು. ಈಗ ನಾವು ಡಾಟ್ ಎಷ್ಟು ತೆಗೆದುಕೊಳ್ಳೋದಂದ್ರೆ ಮೊದಲು ಆರ್ಮೋಲ್ ನೋಡುವ. ಇಲ್ಲಿ 3.5 ಅಥವಾ 4 ಇಂಚಿಗೆ ನಾವು ಡೌನ್ ತೆಗೆದುಕೊಂಡಿದ್ದೇವಲ್ಲ, ಆ ಭಾಗದಲ್ಲಿ 1/4 ಇಂಚಿನಷ್ಟು, 3/4 ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ಎಷ್ಟು ಕೂಡ ಆಗತ್ತೆ. ನಾವು ಇಲ್ಲಿ ಈಗ ನಾನು 1/2 ಇಂಚಿನಷ್ಟು ಡಾಟ್ ತೆಗೆದುಕೊಂಡಿದ್ದೇನೆ. ಇದು ಸಣ್ಣ ಸೈಜ್ ಆಗಿರೋದ್ರಿಂದ 1/2 ಇಂಚ್ ಸಾಕಾಗತ್ತೆ. ಮತ್ತೆ ನಾವು ಆರ್ಮೋಲ್ ಅನ್ನು ಇಲ್ಲೇ ಚೆಕ್ ಮಾಡ್ಕೊಳ್ಬೇಕು. ನಂದು ಆರ್ಮೋಲ್ 15, ಅದಕ್ಕೆ ಸೂಟ್ ಆಗುವ ಹಾಗೆ ಇಲ್ಲಿ ಕರೆಕ್ಟ್ ಆಗಿ ಬರಬೇಕು. ನಾವು ಮೆಜರ್ಮೆಂಟ್ ಮಾಡುವಾಗ ಇಲ್ಲಿ 15 ಇಂಚ್ ಬರಬೇಕು. ಒಂದು ವೇಳೆ ಕಡಿಮೆ ಬಂದ್ರೆ ನಾವು ಅದನ್ನು ಮೇಲೆ ಕೆಳಗೆ ಮಾಡ್ಕೋಬಹುದು. ಇಲ್ಲಿ ನೋಡಿ, ಪ್ರಿನ್ಸಸ್ ಶೇಪ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ವೇಸ್ಟ್ ಹತ್ತಿರ, ಸೊಂಟದ ಹತ್ತಿರ 2.5 ಇಂಚಿನಷ್ಟು ನಾವು ಡಾಟ್ ಕೊಡಬೇಕು. ನೋಡಿ, ಈ ತರ ತುಂಬಾ ಶೇಪ್ ಕೊಡ್ಲಿಕ್ಕೆ ಹೋಗಬೇಡಿ. ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನೀಟಾಗಿ ಸ್ವಲ್ಪ ಶೇಪ್ ಕೊಟ್ರೆ ಸಾಕಾಗತ್ತೆ. ಇಲ್ಲಿ ಪಫ್ ತುಂಬಾ ಕ್ರಿಯೇಟ್ ಆಗ್ಬೇಕಂತಿಲ್ಲ, ಯಾಕೆಂದ್ರೆ ಚೆಸ್ಟ್ ಮತ್ತು ಅಪ್ಪರ್ ಚೆಸ್ಟ್ ಎರಡು ಸೇಮ್ ಮೆಜರ್ಮೆಂಟ್ ಅಲ್ಲಿ ಇದೆ. ಇದು ಸಣ್ಣ ಹುಡುಗಿಯ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಪಫ್ ಕ್ರಿಯೇಟ್ ಆಗ್ಬೇಕಂತಿಲ್ಲ. ಇದು ನಾನು ಇದಕ್ಕೆ ಕಪ್ಸ್ ಹಾಕೋದ್ರಿಂದ ನಾನು 2.5 ಇಂಚಿನಷ್ಟು
ಇಲ್ಲಿ ಡಾಟ್ ತೆಗೆದುಕೊಂಡಿದ್ದೇನೆ. ಇಲ್ಲಿದ್ರೆ 2 ಇಂಚು ಕೂಡ ಸಾಕಾಗತ್ತೆ. ನೋಡಿ, ನಮ್ಮ ಈ ಸೈಡ್ನ ಪ್ರಿನ್ಸಸ್ ಕಟ್ ಎಷ್ಟಿದೆಯೋ ಅಷ್ಟೇ ಮೆಜರ್ ಮಾಡಿಕೊಂಡು ನಾವು ಅದನ್ನು ನೀಟಾಗಿ ಲೈನ್ ಎಳೆದುಕೊಳ್ಬೇಕು. ಇಲ್ಲಿ 1 ಅಥವಾ 1/4ನಷ್ಟು ಮೇಲೆ ಒಂದು ಟಿಕ್ ಮಾಡಿಕೊಂಡು ಅದನ್ನು ಲೈನ್ ಎಳೆದುಕೊಳ್ಬೇಕು. ಯಾಕೆಂದರೆ ಇದು ನಮ್ಮ ಬ್ಯಾಕ್ ಲೆಂತ್ ಅನ್ನು ಡಿಸೈಡ್ ಮಾಡುತ್ತೆ. ಬ್ಯಾಕ್ ಯಾವಾಗಲೂ 1.5 ಇಂಚಿನಷ್ಟು ಫ್ರಂಟಿಗಿಂತ ಕಡಿಮೆ ಇರಬೇಕು. ಆಗ ಮಾತ್ರ ಪರ್ಫೆಕ್ಟ್ ಆಗಿ ನಮ್ಮ ಬ್ಯಾಕ್ ಆ್ಯಂಡ್ ಫ್ರಂಟ್ ನಿಲ್ಲಕ್ಕೆ ಸಾಧ್ಯ. 1.5 1/4 ಕೆಲವರಿಗೆ ಸೇಮ್ ಇರುತ್ತೆ. ನೋಡಿ, ಈ ತರ ನಾವು ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಪ್ರಿನ್ಸಸ್ ಶೇಪ್ ಅನ್ನು ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಅನ್ನು ಕಟ್ ಮಾಡುವ. ನೋಡಿ, ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾಡುವಾಗ ಎಲ್ಲಿ ಕೂಡ ನಾವು ಮಾರ್ಜಿನ್ ಕೊಡಬಾರ್ದು. ಮಾರ್ಜಿನ್ ಕೊಟ್ರೆ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಎಲ್ಲೂ ಕೂಡ ಮಾರ್ಜಿನ್ ಕೊಡಲಿಲ್ಲ. ನಾವು ಅದನ್ನು ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡುವಾಗ ಎಲ್ಲ ಮಾರ್ಜಿನ್ ಕೊಟ್ಕೊಂಡು ಹೋಗಬೇಕು. ನೋಡಿ, ಇದು ಪ್ರಿನ್ಸಸ್ ಶೇಪ್ ಹತ್ತಿರ ನಾವೊಂದು 3 ಪಾಯಿಂಟ್ ಅಥವಾ 1/4 ಇಂಚಿನಷ್ಟು ಅಥವಾ 4 ಪಾಯಿಂಟ್ನಷ್ಟು ಮಾರ್ಜಿನ್ ಬಿಡಬೇಕು. ಅದೇ ನಾವು ಫಿಟ್ಟಿಂಗ್ ಹತ್ತಿರ ಫಿಟ್ಟಿಂಗ್ ಕೊಡ್ತೇವಲ್ಲ ಬ್ಲೌಸಲ್ಲಿ, ಅಲ್ಲಿ 2 ಇಂಚಿನಷ್ಟು ಅಥವಾ 1.5 ಇಂಚಿನಷ್ಟು ಕೊಡಬೇಕು. ಹಾಗೆ ನೆಕ್ ಅಲ್ಲೆಲ್ಲ 2 ಪಾಯಿಂಟ್ನಷ್ಟು ಕೊಟ್ಟರೆ ಸಾಕಾಗತ್ತೆ. ನೀವು ಪಲ್ಟಿ ಮಾಡೋದಾದರೆ 2 ಪಾಯಿಂಟ್ನಷ್ಟು ಸಾಕಾಗತ್ತೆ. ಅದೇ ಕ್ರಾಸ್ ಪಟ್ಟಿ ಅಥವಾ ಯೂಸ್ ಮಾಡೋದಾದರೆ ಅದು ಕೂಡ 1/4 ಇಂಚಿನಷ್ಟು ಕೊಟ್ಟರೆ ಸರಿಯಾಗತ್ತೆ. ನಾವು ಮೊದಲಿಗೆ ಬಾಡಿ ಮೆಜರ್ಮೆಂಟ್ ಅನ್ನು ಪರ್ಫೆಕ್ಟ್ ಆಗಿ ತೆಗೆದುಕೊಳ್ಬೇಕು. ಅದಕ್ಕೆ ಸರಿಯಾಗಿ ನಾವು ಕಟ್ಟಿಂಗ್ ಮಾಡಬೇಕು. ಅಂದರೆ ಇದು ನಾನೀಗ ಕಟ್ ಮಾಡೋದು ಕರೆಕ್ಟ್ ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಮತ್ತೆ ಲೂಸಿಂಗ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಅಂದರೆ ಡ್ರಾಫ್ಟಿಂಗ್ ಅಲ್ಲೇ ಆ್ಯಡ್ ಆಗಿರುತ್ತೆ. ನಾವು ಮತ್ತೆ ಕಟ್ ಮಾಡುವಾಗ ಫ್ಯಾಬ್ರಿಕ್ ಕಟ್ ಮಾಡುವಾಗ ಲೂಸಿಂಗ್ ಎಲ್ಲೋ ಕೊಡ್ಬೇಕಂತಿಲ್ಲ. ನಾನು ಲಾಸ್ಟಲ್ಲಿ ಇದರ ಲೂಸಿಂಗ್ ಎಷ್ಟು ಸಿಗುತ್ತೆ ಅಂತ ಹೇಳ್ತೇನೆ. ಕನಿಷ್ಠ ಪಕ್ಷ 1 ಇಂಚಾದ್ರೂ ಫುಲ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ಲೂಸಿಂಗ್ ಸಿಗಬೇಕು. ಈಗ ನೋಡಿ, ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೇನೆ. ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ಫ್ರಂಟ್ ಅನ್ನು ಆಸ್ ಇಟ್ ಈಸ್ ಇಟ್ಟು ಮೊದಲು ಶೋಲ್ಡರ್ ಲೈನ್ ತೆಗೆದುಕೊಳ್ಬೇಕು. ಶೋಲ್ಡರ್ ಲೈನ್ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಂಡು ಮತ್ತೆ ಅದಕ್ಕೆ 1/2 ಇಂಚಿನಷ್ಟು ಎಕ್ಸ್ಟ್ರಾ ಸೇರಿಸಬೇಕು. ಯಾಕೆಂದ್ರೆ ನಮ್ಮ ಬ್ಲೌಸ್ ನಾವು ಹಾಕಿಕೊಳ್ಳುವಾಗ ಅಂದ್ರೆ ಫ್ರಂಟಿಗೆ ಅದು ಎಳೆದುಕೊಳ್ಬಾರ್ದು. ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಶೋಲ್ಡರ್ ಅಲ್ಲಿ ನಿಲ್ಬೇಕು ಅನ್ನೋದು. ಕೆಲವರದ್ದು ಚೆಸ್ಟ್ ಜಾಸ್ತಿ ಇರುವಾಗ, ಅಂದ್ರೆ ಚೆಸ್ಟ್ ಜಾಸ್ತಿ ಇಲ್ದಿದ್ರು ಕೂಡ, ಚೆಸ್ಟ್ ಜಾಸ್ತಿ ಇದ್ರೂ ಕೂಡ ಶೋಲ್ಡರ್ ಲೈನ್ ನಮ್ಮ ಫ್ರಂಟಿಗೆ ಬಂದಿರುತ್ತೆ. ಈ ತರ ಕೊಡೋದ್ರಿಂದ ಶೋಲ್ಡರ್ ಲೈನ್ ಫ್ರಂಟಿಗೆ ಬರೋದಿಲ್ಲ. ಇದು ಕಾಲರ್ ಬ್ಲೌಸಿಗೆ ಹಾಗೂ ಫುಲ್ ಕ್ಲೋಸ್ ನೆಕ್ ಬ್ಲೌಸಿಗೆ ಮಾತ್ರ ಈ ತರ ಕೊಡೋದು. ಡೀಪ್ ನೆಕ್ಗೆ ಈ ತರ ಕೊಡಬಾರ್ದು. ಇದರಲ್ಲಿ ಶೋಲ್ಡರ್ ಎಷ್ಟು ತೆಗೆದುಕೊಳ್ಬೇಕಂದ್ರೆ, ನಾವು ಫ್ರಂಟ್ ಅಲ್ಲಿ 1/2 ಇಂಚ್ ಮೈನಸ್ ಮಾಡಿದ್ದೇವಲ್ಲ, ಹಾಗೆ ಮೈನಸ್ ಮಾಡ್ಕೋಬಾರ್ದು. ಎಷ್ಟಿದೆಯೋ ಆಸ್ ಇಟ್ ಈಸ್, ಅಂದ್ರೆ 14.50 ನಮ್ಮ ಫುಲ್ ಶೋಲ್ಡರ್, ಅಂದ್ರೆ 7.25 ನಷ್ಟು ತೆಗೆದುಕೊಳ್ಬೇಕು. ಇಲ್ಲಿ ಎಲ್ಲೂ 1/2 ಇಂಚ್ ಮೈನಸ್ ಮಾಡಲಿಲ್ಲ. ಆಮೇಲೆ ಶೋಲ್ಡರ್ ಅನ್ನು ನಮ್ಮ ಫ್ರಂಟಿನ ಶೋಲ್ಡರಿಗೆ ಮ್ಯಾಚ್ ಮಾಡ್ಕೋಬೇಕು. ಹಾಗೆ ಆರ್ಮೋಲ್ ನಾವು ಫ್ರಂಟ್ ಅಲ್ಲಿ ಎಷ್ಟು ತೆಗೆದುಕೊಂಡಿದ್ದೇವೋ ಅಷ್ಟೇ. ಹಾಗೆ ಲೆಂತ್ ನೋಡಿ ಈ ತರ ತೆಗೆದುಕೊಳ್ಬೇಕು. 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಇದು ಬ್ಯಾಕ್ ಅಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇರುವವರಿಗೆ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನು ಟಕ್ಸ್ ಹಿಡಿಯುವಾಗ ಹೇಳ್ತೇನೆ. ಬ್ಯಾಕ್ ಟಕ್ಸ್ 1 ಇಂಚ್ ತೆಗೆದುಕೊಳ್ಬೇಕು. ಟಕ್ಸ್ ಕೊಡದಿದ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿ ನಿಲ್ಲೋದಿಲ್ಲ. ಟಕ್ಸ್ ಕೊಡ್ಲೇಬೇಕು. ನೋಡಿ, ಇದು ನಮ್ಮ ಲೆಂತ್, ಇದು ನಮ್ಮ ಚೆಸ್ಟ್ ಲೈನ್. ನಾವು ಫ್ರಂಟ್ ಅಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ದೇವೆ. ಆದ್ರೆ ಬ್ಯಾಕ್ ಅಲ್ಲಿ ನಾವು ಸೇರಿಸ್ಕೋಬೇಕಂತಿಲ್ಲ. ಯಾಕೆಂದ್ರೆ ಬ್ಯಾಕ್ ಅಲ್ಲಿ ಸಣ್ಣದಾಗಿ, ಅಂದ್ರೆ ಹೋಲ್ ತರ ಪ್ಯಾಟರ್ನ್ ಕೊಡ್ತೇವೆ. ಹಾಗಾಗಿ ಇಲ್ಲಿ ನಾವು 1/2 ಇಂಚ್ ಸೇರಿಸ್ಕೋಬೇಕಾಗಿಲ್ಲ. ಇಲ್ಲಿದ್ರು ಕೂಡ ಡೀಪ್ ನೆಕ್ ಅಲ್ಲಿ ಅಥವಾ ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ನಾವು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬಾರ್ದು. ಯಾಕೆಂದ್ರೆ ಬ್ಯಾಕ್ ಅಲ್ಲಿ ಬ್ಲೌಸ್ ಬ್ರಾಡ್ ಆಗುತ್ತೆ. ಹಾಗಾಗಿ ನಾವು ಎಷ್ಟಿದೆಯೋ ನಮ್ಮ ಚೆಸ್ಟ್ ಸೈಜ್ ಅಷ್ಟೇ ಕೊಡಬೇಕು.
ಇಲ್ಲಿ ನೋಡಿ ಶೋಲ್ಡರ್ 7.25, ಅದಕ್ಕಿಂತ ಒಂದು 1/4 ಇಂಚು ನಮ್ಮ ಆರ್ಮ್ ಹೋಲ್ ಹತ್ತಿರ ಕಡಿಮೆ ಮಾಡ್ಕೊಳ್ಬೇಕು. ಮಾಡದಿದ್ರೂ ಆಗತ್ತೆ, ಆದರೆ ಮಾಡಿದ್ರೆ ಸ್ವಲ್ಪ ಬ್ಯಾಕ್ ಕ್ರಾಸ್ ಕರೆಕ್ಟ್ ಆಗಿ ನಿಲ್ಲುತ್ತೆ. ಈಗ ನಾವು ಆರ್ಮೋಲ್ ಕರ್ವ್ ಅಲ್ಲಿ ನೋಡಿ ಈ ತರ ಶೇಪ್ ಕೊಡಬೇಕು. ನಮ್ಮ ಬ್ಯಾಕ್ ಆರ್ಮೋಲ್ ಫ್ರಂಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವಾಗಲೂ ನೀವು ಬೇಕಾದ್ರೆ ಮೆಜರ್ ಮಾಡಿಕೊಂಡು ನೋಡ್ಕೋಬಹುದು. ನೋಡಿ ಈ ತರ. ಈಗ ಬ್ಯಾಕ್ ಅಲ್ಲಿ ಒಂದು ಸಣ್ಣದಾಗಿ ಲೈನ್, ಅಂದ್ರೆ ಡೀಪ್ ಎಷ್ಟು ಕೂಡ ಆಗತ್ತೆ ನಿಮಗೆ ಇಷ್ಟ ಬಂದಷ್ಟು. ಅಂದ್ರೆ ನಾನಿಲ್ಲಿ 3 ಇಂಚಿನಷ್ಟು ಬ್ಯಾಕ್ ಅಲ್ಲಿ ಶೇಪ್ ಕೊಡ್ತೇನೆ. ಆಮೇಲೆ ಬ್ಯಾಕ್ ಅಲ್ಲಿ ಒಂದು ಪ್ಯಾಟರ್ನ್ ಇದೆ, ಅದನ್ನು ಮಾಡ್ತೇನೆ. ನೋಡಿ ನಮ್ಮ ಬ್ಯಾಕ್ ರೆಡಿ ಆಗ್ತಾ ಬಂತು. ಅಷ್ಟೇ, ಬ್ಯಾಕ್ ಅಲ್ಲಿ ಮತ್ತೇನಿಲ್ಲ. ಇಲ್ಲಿ ನಾನು 2 ಇಂಚಿನಷ್ಟು ಕೊಟ್ಟಿದ್ದೇನೆ, ಸಾರಿ 3 ಇಂಚಿನಷ್ಟಲ್ಲ, 2 ಇಂಚಿನಷ್ಟು ಮಾತ್ರ. ಅಂದ್ರೆ ಅದು ಕ್ಲೋಸ್ ನೆಕ್, ಅಂದ್ರೆ ಮೇಲೆ ರೌಂಡ್ ಆಗಿ ಕ್ಲೋಸ್ ಆಗಿರುತ್ತೆ, ಆಮೇಲೆ ಕೆಳಗೆ ಪ್ಯಾಟರ್ನ್ ಇರುತ್ತೆ. ಹಾಗೆ ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕ್ ಹುಕ್ ಆಗಿರುತ್ತೆ. ನೋಡಿ ಇಲ್ಲಿ ಟಕ್ಸ್ ನಾನು 3.5 ಅಥವಾ 4 ವರೆಗೂ ತೆಗೆದುಕೊಳ್ಬೇಕು. ನಾನಿಲ್ಲಿ 4 ಇಂಚಿನಷ್ಟು ಟಕ್ಸ್ ತೆಗೆದುಕೊಂಡಿದ್ದೇನೆ. ಈ ತರ ಲೈನ್ ಎಳೆದುಕೊಳ್ಬೇಕು. ಈಗ ನಾವು ಇದನ್ನು ಯಾವ ತರ ಕಟ್ ಮಾಡಿಕೊಳ್ಬೇಕಂತ ಹೇಳ್ತೇನೆ. ನಿಮಗೆ ಬ್ಯಾಕ್ ಲೆಂತ್ ಜಾಸ್ತಿ ಬೇಕಾದ್ರೆ ನೀವು ಈ ಲೈನಲ್ಲೇ ಕಟ್ ಮಾಡಿಕೊಂಡು ಹೋಗಬೇಕು. ನೋಡಿ ಇದು ಲೆಹಂಗದ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಲೆಸ್ ಕೂಡ ಹಾಕ್ಬೋದು. ಅದೇ ಶೋಲ್ಡರ್ ನೋಡಿ ಈ ತರ ಕಟ್ ಮಾಡ್ಕೋಬೇಕು. ನಾವು ಇದನ್ನು ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡುವಾಗ ಎಲ್ಲ ಕಡೆ ಮಾರ್ಜಿನ್ ಇಟ್ಟು ಕಟ್ ಮಾಡಬೇಕು. ಹೀಗೆ ಮಾಡಿರೋದ್ರಿಂದ ನಿಮಗೆ ಬಾಡಿಗೆ ಪರ್ಫೆಕ್ಟ್ ಆಗಿ ನಿಲ್ಲುತ್ತೆ. ನೋಡಿ ನೆಕ್ ಕಟ್ ಮಾಡುವಾಗ ನಿಮಗೆ ನೆಕ್ ಸ್ವಲ್ಪ ಡೀಪ್ ಕೂಡ ಕೊಡ್ಬೋದು. ಈಗ ಟಕ್ ಕಟ್ ಮಾಡುವ ಟಕ್ಸ್, ಇದನ್ನು ಯಾವ ತರ ಕಟ್ ಮಾಡೋದು ಅಂತ ಹೇಳ್ತೇನೆ. ನೋಡಿ ಈ ತರ ಕಟ್ ಮಾಡಿದ್ರೆ ಬ್ಯಾಕ್ ಲೆಂತ್ ಹಾಗೆ ಉಳಿಯುತ್ತೆ. ಮಾತ್ರ ಇಲ್ಲಿ ಸೊಂಟದ ಹತ್ತಿರ ಸ್ವಲ್ಪ ನಾವು ಮೈನಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದೆ ಇದ್ರೆ ನಮಗೆ ಈ ತರ ಕೂಡ ಕಟ್ ಮಾಡ್ಕೋಬಹುದು. ನಮಗೆ ಬ್ಯಾಕ್ ಲೆಂತ್ ಬೇಡದಿದ್ರೆ ಈ ತರ ಸ್ಕೇಲ್ ಅಲ್ಲಿ ಲೈನ್ ಎಳೆದುಕೊಂಡು ಸ್ಟ್ರೈಟ್ ಮಾಡ್ಕೋಬೇಕು. ಆಗ ನಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿ ಬ್ಲೌಸ್ ಸ್ವಲ್ಪ ಕೂಡ ಬಾಗಿದಾಗಿ ಕಾಣೋದಿಲ್ಲ, ಅಂದ್ರೆ ಬೆಂಡ್ ಆದಾಗಿ ಕಾಣೋದಿಲ್ಲ. ಈ ತರ ಕೂಡ ಕಟ್ ಮಾಡ್ಕೋಬಹುದು. ನೋಡಿ ನಾವು ಫ್ರಂಟ್ ಪಾರ್ಟ್ ನ ಪ್ರಿನ್ಸಸ್ ಕಟ್ ಮಾಡ್ಲಿಲ್ಲ, ಸ್ವಲ್ಪ ಉಳಿದಿದೆ ಇದು. ಇದನ್ನು ನಾವು ಕಂಪ್ಲೀಟ್ ಮಾಡುವಾಗ ನಾವು ಆರ್ಮೋಲ್ ಶೇಪ್ ಅನ್ನು ನೀಟಾಗಿ ಶೇಪ್ ಕೊಡ್ಬೇಕು. ಒಂದು ವೇಳೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಶೇಪ್ ಕೊಡ್ಲಿಕ್ಕೆ ಆಗದಿದ್ರೆ ಈ ಟೈಮ್ ಅಲ್ಲಿ ನಾವು ನೀಟಾಗಿ ಶೇಪ್ ಕೊಡ್ಬೇಕು. ನೋಡಿ ಈ ತರ ಶೇಪ್ ಕೊಟ್ರೆ ನಾವು ಆರ್ಮೋಲ್ ಮತ್ತೆ ಸರಿ ಮಾಡ್ಬೇಕಂತಿಲ್ಲ. ನೋಡಿ ಈ ತರ ರೌಂಡ್ ಶೇಪ್ ಅಲ್ಲಿ ಬರಬೇಕು. ನಂತರ ನಾವು ಉಳಿದ ಡ್ರಾಫ್ಟಿಂಗ್ ಅನ್ನು ಫಿನಿಶ್ ಮಾಡುವ. ನೋಡಿ ಇಲ್ಲಿ ಉಳಿದ
ಜಾಗ ಕಟ್ ಮಾಡ್ಕೋಬೇಕು. ಈಗ ನೋಡಿ ನೀಟಾಗಿ ಪ್ರಿನ್ಸಸ್ ಕಟ್ ಆಯಿತು. ನೋಡಿ ಇಲ್ಲಿ ಫ್ರಂಟ್ ಸೈಡ್ ಲೆಂತ್ ಎಷ್ಟಿದೆಯೋ ಅಷ್ಟೇ ಬ್ಯಾಕ್ ಸೈಡ್ ಲೆಂತ್ ಕೂಡ ಇರಬೇಕು. ಈಗ ನಾವು ಫುಲ್ ಚೆಸ್ಟ್ ಅಲ್ಲಿ ಸಾಧಾರಣ ಅಷ್ಟೇ ಇರುತ್ತೆ, 31 ಸೈಜ್ ಇರುತ್ತೆ. ಅದೇ ಅಪ್ಪರ್ ಚೆಸ್ಟ್ ಅಲ್ಲಿ ಎಷ್ಟಿದೆ ಅಂತ ನಾವೀಗ ಮೆಜರ್ಮೆಂಟ್ ಮಾಡಿ ನೋಡ್ಕೋಬೇಕು. ನೋಡಿ ಚೆಸ್ಟ್ 31 32 ಇರುತ್ತೆ. 31 ನಮ್ದು ಚೆಸ್ಟ್, ಅದು ಈಗ 32 ಇದೆ. ಅಂದ್ರೆ ನಮ್ಮ ರೆಡಿ ಆದ್ಮೇಲೆ 32 ಬರಬೇಕು, ಇಲ್ದಿದ್ರೆ ಟೈಟ್ ಆಗ್ಬೋದು ಬ್ಲೌಸ್. ಈಗ ನೋಡಿ ಅಪ್ಪರ್ ಚೆಸ್ಟ್ ಆಗಿದೆ. ಚೆಸ್ಟ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡಿ ನೋಡುವ. ನೋಡಿ ಕರೆಕ್ಟ್ ಆಗಿ 32, ಸ್ವಲ್ಪ ಜಾಸ್ತಿ ಇದೆ. 32 32 ಅಂಡ್ ಹಾಫ್ ವರೆಗೆ ಬರ್ತಾ ಇದೆ. ಇದು ಕರೆಕ್ಟ್ ಮೆಜರ್ಮೆಂಟ್. ಅಂದ್ರೆ ನಮ್ದು ಚೆಸ್ಟ್ 31, ಅಪ್ಪರ್ ಚೆಸ್ಟ್ 31, ಅಂದ್ರೆ ಎರಡು 31 ಇದೆ. ಸೇಮ್ ಲೆಂತ್, ಸೇಮ್ ಮೆಜರ್ಮೆಂಟ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅದ್ದು. ನಮಗೆ ಲೂಸಿಂಗ್ ಸೇರಿ 32 ಅಂಡ್ ಹಾಫ್ ಬಂದಿದೆ. ಇದು ಈ ತರ ಬರಲೇಬೇಕು, ಯಾಕೆಂದ್ರೆ ಫ್ರಂಟ್ ಅಲ್ಲಿ ನಮಗೆ ಫುಲ್ ಪ್ಯಾಕ್ ಆಗಿದೆ. ಬ್ಯಾಕ್ ಅಲ್ಲಿ ಮಾತ್ರ ರೌಂಡ್ ಶೇಪ್ ನಾವು ಕೊಡ್ತೇವೆ. ನೋಡಿ ಈ ತರ ರೌಂಡ್ ಶೇಪ್ ಕೊಟ್ಟಿದ್ದೇವೆ. ನೋಡಿ ಈ ತರ ಸೇಮ್ ಮಾಡೆಲ್ ಹಾಕಿರೋ, ಆಕ್ಟ್ರೆಸ್ ಹಾಕಿರೋ ತರನೇ ಬಂದಿದೆ. ಈ ತರನೇ ಬರುತ್ತೆ ಇದು ಸ್ಟಿಚ್ ಆದ್ಮೇಲೆ. ಈಗ ಸ್ಲೀವ್ ಕಟಿಂಗ್ ನೋಡುವ. ಸ್ಲೀವ್ ತುಂಬಾ ಸುಲಭ. ಅಂದ್ರೆ ನಮ್ದು ಆರ್ಮೋಲ್ ಎಷ್ಟಿದೆಯೋ ಮೊದಲು ಲೆಂತ್ ತೆಗೆದುಕೊಳ್ಬೇಕು. ಲೆಂತಿಗೆ ಒಂದು ಲೈನ್ ಹೀಗೆ ಲೈನ್ ಎಳೆದುಕೊಂಡೆ ಮೊದಲಿಗೆ. ನೆಕ್ಸ್ಟ್ ನಾವು ನಮ್ಮ ಆರ್ಮೋಲ್ ಎಷ್ಟಿದೆಯೋ ಅಷ್ಟನ್ನು ಮೆಜರ್ಮೆಂಟ್ ಟೇಪ್ ಅಲ್ಲಿ ಹೀಗೆ ನೋಡ್ಕೋಬೇಕು. ನಂದು ಎಷ್ಟು 15 ಆರ್ಮೋಲ್ ಲೆಂತ್. ನಾನು ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಟಿಕ್ ಹಾಕಿಕೊಳ್ತೇನೆ. ಇದು ಎಷ್ಟು ಆರ್ಮೋಲ್ ಡೌನ್ ಅಂತ ಸಿಗುತ್ತೆ ನೋಡುವ. ನೋಡಿ 3ವರೆಗೆ ಸಿಗ್ತಾ ಇದೆ.